ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ಕುಂಭರಾಶಿಯವರಿಗೆ 14 ಮುಖದ ರುದ್ರಾಕ್ಷಿಯನ್ನು ಧರಿಸಿ. 14 ಮುಖದ ರುದ್ರಾಕ್ಷಿಯನ್ನು ಧರಿಸಬೇಕು ಅಂತ ಹೇಳ್ತದೆ ಕುಂಭರಾಶಿಯವರಿಗೆ. ಹಾಗಿದ್ದಾಗ 14 ಮುಖದ ರುದ್ರಾಕ್ಷಿ ಯಾವುದಾಗಿದ್ರೆ ನೋಡಿ, ಇದು 14 ಮುಖದ ರುದ್ರಾಕ್ಷಿ ಆಗಿರ್ತಕ್ಕಂಥದ್ದು. 14 ಮುಖದ ರುದ್ರಾಕ್ಷಿಯನ್ನು ಕುಂಭರಾಶಿಯವರಿಗೆ ಹೇಳಿರ್ತಕ್ಕಂಥದ್ದು. ಈ 14 ಕುಂಭರಾಶಿ ಕುಂಭಮೀನ 14 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡುವುದರಿಂದ ಏನು ಫಲ ಇದೆ ಕುಂಭರಾಶಿಯವರಿಗೆ? ಕ್ಷಯ ರೋಗ ಪರಿಹಾರವಾಗ್ತದೆಯಂತೆ. ಕ್ಷಯ ರೋಗ, ಕ್ಯಾನ್ಸರ್ ಪರಿಹಾರವಾಗ್ತದೆ ನೋಡಿ. ಕ್ಯಾನ್ಸರಿಗೂ ರುದ್ರಾಕ್ಷಿಗೂ ಕ್ಯಾನ್ಸರನ್ನು ರುದ್ರಾಕ್ಷಿ ಪರಿಹಾರ ಮಾಡುವಷ್ಟು ಶಕ್ತಿ ಇದೆ. ಅಂದರೆ ನಿರಂತರವಾಗಿ ಧರಿಸ್ಬೇಕು ಅದನ್ನು. ಟ್ಯೂಮರ್, ಕೆಲವರಿಗೆ ಟ್ಯೂಮರ್ ಉಂಟಾಗ್ತದೆ. ಟ್ಯೂಮರ್ ಅಂದರೆ ಗಡ್ಡೆಯ ರೀತಿಯಲ್ಲಿ ಟೊಳ್ಳಾಗಿರ್ತದೆ. ಕೆಲವರಿಗೆ ನೀರು ತುಂಬಿಕೊಳ್ತದೆ ತಲೆಯಲ್ಲಿ ಅಥವಾ ಕಿಡ್ನಿಯಲ್ಲಿ ಅಥವಾ ಹೆಣ್ಣು ಮಕ್ಕಳಿಗೆ ಸಾಧಾರಣವಾಗಿ ಗರ್ಭಾಶಯದಲ್ಲಿ ಟ್ಯೂಮರ್. ಅದನ್ನು ಪರಿಹಾರ ಮಾಡುವಂತಹ ಶಕ್ತಿ ಇದೆಯಂತೆ. ಅಜೀರ್ಣತೆಯನ್ನು ದೂರ ಮಾಡ್ತದೆ, ಅರುಚಿಯನ್ನು ದೂರ ಮಾಡ್ತದೆ, ಹೊಟ್ಟೆಯಲ್ಲಿ ನೀರು ತುಂಬುವಿಕೆಯನ್ನು ಪರಿಹಾರ ಮಾಡುವಂತಹ ಶಕ್ತಿ ಇದೆ, ವಾಯು ವಿಕಾರವನ್ನು ದೂರ ಮಾಡ್ತದೆ, ಪಾರ್ಶ್ವವಾಯು ಇತ್ಯಾದಿಗಳನ್ನು ದೂರ ಮಾಡುವಂತಹ ಶಕ್ತಿ ಇದೆ 14 ಮುಖದ ರುದ್ರಾಕ್ಷಿಗೆ. 14 ಮುಖದ ರುದ್ರಾಕ್ಷಿ ಮನ್ವಂತರ ಸ್ವರೂಪವಾಗಿರತಕ್ಕಂಥದ್ದು. ಆದ್ದರಿಂದ ಅತ್ಯಂತ ಶ್ರೇಷ್ಠವಾದಂತಹ ಫಲ ಇದೆ ಇದರಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.